ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ತುಂಬಾ ದಿನ ಆಯ್ತು ವಿಡಿಯೋ ಮಾಡಿ. ಎಲ್ಲರೂ ಹೇಗಿದ್ದೀರಾ ಡಿಯರ್ ಮೈ ಸಬ್ಸ್ಕ್ರೈಬರ್ಸ್ ಅಂತ ಕೇಳ್ತೀನಿ. ಹೇಗಿದೆ ಅಂತೆಲ್ಲ ಕಮೆಂಟ್ ಮಾಡಿ. ಇನ್ನು ಮೇನ್ ಆಗಿ ವಿಷಯಕ್ಕೆ ಬಂದ್ಬಿಡೋಣ. ಕೊನೆಗೂ RCB ಮತ್ತು DC ಎರಡು ಫಿನಾಲೆಗೆ ಬಂದಿದೆ. ಮ್ಯಾನ್ಸ್ IPL ಅಲ್ಲ, ವುಮೆನ್ಸ್ IPL ಅಲ್ಲಿ ಇವತ್ತು ಫಿನಾಲೆ ಮ್ಯಾಚ್ ನಡೀತಾ ಇದೆ. ಜರುಗಲಿದೆ. ಅದ್ರಲ್ಲಿ ಬಂದ್ಬಿಟ್ಟು ಹಿಸ್ಟ್ರಿ ಏನ್ ಹೇಳುತ್ತೆ, ಯಾರು ಗೆದ್ದಿದ್ದಾರೆ ಜಾಸ್ತಿ, ಇವತ್ತು ಯಾರು ಕಪ್ ಗೆಲ್ಬಹುದು, ಫಿನಾಲೆ ಮ್ಯಾಚ್ ಇದೆ, ಅದ್ರ ಬಗ್ಗೆ ಮಾತಾಡೋಣ. ಪಿಚ್ ರಿಪೋರ್ಟ್ ಯಾವ ರೀತಿ ಇದೆ, ಹಿಸ್ಟ್ರಿ ಏನ್ ಹೇಳುತ್ತೆ, ಯಾರು ಸ್ಟ್ರಾಂಗ್ ಇದಾರೆ, ಯಾರು ಗೆಲ್ಬಹುದು, ಪಿ ರಿವ್ಯೂ ಮಾಡಿ ಮಾತಾಡೋಣ, ಪರ್ ರಿವ್ಯೂ ಮಾಡಿ ಮಾತಾಡೋಣ. ದಯವಿಟ್ಟು ಚಾನಲ್ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮೇನ್ ಆಗಿ ಡೈರೆಕ್ಟ್ ಆಗಿ ಫಿನಾಲೆಗೆ ಕಾಲಿಟ್ಟಿದೆ ನಮ್ಮ RCB. ಏನಕ್ಕಂದ್ರೆ ಅತಿ ಹೆಚ್ಚು ಪಾಯಿಂಟ್ ಗಳಿಸಿ ಈ ಲೀಗ್ ಅಲ್ಲಿ ಕೇವಲ 2 ಮ್ಯಾಚ್ ಮಾತ್ರ ಸೋತಿರೋದು. ಮಿಕ್ಕಿರೋ ಮ್ಯಾಚ್ ಎಲ್ಲ ಗೆದ್ದು ಡೈರೆಕ್ಟ್ ಆಗಿ ಫಿನಾಲೆಗೆ ಎಂಟ್ರಿ ಕೊಟ್ಟಿದೆ. ಅದೇ ಒಂದ್ ಕಡೆ ಎಲ್ಲೋ ಡೌಟ್ ಬರ್ತಾ ಇದೆ, ಸರ್ ಬರ್ತಾ ಇದೆ ಗುರು ಅಂತೆಲ್ಲ ಕಮೆಂಟ್ ಮಾಡ್ತಾ ಇದ್ರು. ಕೆಳಗಡೆ ನೋಡ್ತಾ ಇದ್ದೆ ನಾನು ಅದರಲ್ಲಿ ಯೂಟ್ಯೂಬ್ ಅಲ್ಲಿ. ಇಲ್ಲಿ ಮೇನ್ ಆಗಿ ಏನಂದ್ರೆ ಹಿಸ್ಟ್ರಿ ಏನ್ ಹೇಳುತ್ತೆ ಅಂದ್ರೆ ಲಾಸ್ಟ್ 3 ಇಯರ್ಸ್ 24, 23, 24, 25 ಏನ್ ಹೇಳುತ್ತೆ, ಈ 3 ವರ್ಷ ಏನ್ ಹೇಳುತ್ತೆ, ಈ 3 ವರ್ಷದಲ್ಲಿ ಎಲಿಮಿನೇಟರ್ ಮ್ಯಾಚ್ ಗೆದ್ದರೆ ಕಪ್ ಗೆದ್ದಿರೋದು. ಅಂದ್ರೆ ಡೈರೆಕ್ಟ್ ಆಗಿ ಫಿನಾಲ್ಗೆ ಎಂಟ್ರಿ ಕೊಟ್ಟಿರೋ ಕಪ್ ಗೆದ್ದಿಲ್ಲ. ನಮ್ಮ RCB ಗೆದ್ದಿತ್ತಲ್ಲ, ಆವಾಗೂ ಕೂಡ ನಮ್ಮ ಎಲಿಮಿನೇಟರ್ ಮ್ಯಾಚ್ ಗೆದ್ದೋದು, ಅದ್ರ ಫಿನಾಲೆ ಹೋಗಿ ಫಿನಾಲೆ ಕಪ್ ಗೆದ್ದಿತ್ತು. ಅದೇ ರೀತಿಯಾಗಿ ಈ ಸಲ ಕೂಡ ಆ ರೀತಿ ಆಗುತ್ತಾ ಅಂತ ತುಂಬಾ ಜನ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿದ್ರೆ, ಖಂಡಿತವಾಗ್ಲೂ ಆ ರೀತಿ ಆಗಲ್ಲ. ಈ ಸಲ ಮಾತ್ರ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾರೆ ನಮ್ಮ RCB ಅಂತಾನೆ ಹೇಳ್ಬೋದು. ಕಾರಣ ಏನಂದ್ರೆ ಸ್ಟ್ರಾಂಗು ತುಂಬಾ ಇದೆ ಮ್ಯಾಚ್ ಅಲ್ಲಿ, ಟೀಮ್ ಅಲ್ಲಿ, ಪ್ಲೇಯರ್ಸ್ ಅಲ್ಲಿ, ಖಂಡಿತವಾಗ್ಲೂ ಎಲ್ಲದಲ್ಲೂ ಸ್ಟ್ರಾಂಗ್ ಇದೆ ಅಂತ ಹೇಳ್ಬೋದು. ಖಂಡಿತವಾಗ್ಲೂ RCB ಆದ ಕಾರಣ ಇದ್ರಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾರೆ ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಹಿಸ್ಟ್ರಿ ಅದು ಮಾತ್ರ ಅದೇ ಹೇಳುತ್ತೆ. ಲಾಸ್ಟ್ 3 ಇಯರ್ಸ್ ಅಲ್ಲಿ ಎಲಿಮಿನೇಟರ್ ಮ್ಯಾಚ್ ಯಾರು ಗೆದ್ದಿದಾರೋ ಅವ್ರನ್ನೇ ಕಪ್ ಗೆದ್ದಿರೋದು. ಈಗ ಎಲಿಮಿನೇಟರ್ ಮ್ಯಾಚ್ ಗೆದ್ದಿರೋದು DC ಗೆದ್ದಿರುತ್ತೆ. ಹಂಗಾದ್ರೆ DC ಕಪ್ ಗೆಲ್ಲುತ್ತಾ ಇಲ್ಲ RCB ಕಪ್ ಗೆಲ್ಲುತ್ತಾ ಅಂತ ತುಂಬಾ ಜನಕ್ಕೆ ಒಂದು ಕುತೂಹಲ ಇರುತ್ತೆ. ಆ ಕುತೂಹಲಕ್ಕೆ ಇವತ್ತು ನೈಟ್ ರಿಸಲ್ಟ್ ಗೊತ್ತಾಗುತ್ತೆ. 7:30 ಮ್ಯಾಚ್ ಇದೆ, ಎಲ್ಲರೂ ಕಾಯ್ತಾ ಇದೀವಿ ಅಂತ ಹೇಳ್ಬೋದು. ಮತ್ತೆ ನಿಮ್ಮ ಪ್ರಕಾರ ಇವತ್ತು ಮ್ಯಾಚ್ ಯಾರು ಗೆಲ್ಬಹುದು, ಯಾರು ಗೆಲ್ತಾರಂತ ನೀವು ಕಮೆಂಟ್ ಮಾಡಿ. ಇನ್ನು ಮೇನ್ ಆಗಿ ಪಿಚ್ ರಿಪೋರ್ಟ್ ಬಂದ್ರೆ, ಈ ಪಿಚ್ ಅಲ್ಲಿ ಖಂಡಿತವಾಗ್ಲೂ ಸ್ಪಿನ್ನರ್ ಗೆ ತುಂಬಾ ಹೆಲ್ಪ್ ಆಗೋ ಸಾಧ್ಯತೆ ಇದೆ ಅಂತೆಲ್ಲ ಮಾಹಿತಿ ಇದೆ. ಏನಕ್ಕಂದ್ರೆ ಪಿಚ್ ರಿಪೋರ್ಟ್ ನೋಡಿದಾಗ ಪಿಚ್ ಅಲ್ಲಿ ಇಲ್ಲಿವರೆಗೂ ನಡೆದಿರೋ ಮ್ಯಾಚ್ ಗಳು ನಾವು ಕನ್ಸಿಡರ್ ಮಾಡಿದಾಗ ಅದ್ರ ಬಗ್ಗೆ ಅನಲೈಸ್ ಮಾಡಿ ಒಂದು ಮಾತಾಡ್ಬೇಕಂದ್ರೆ ಹೆಚ್ಚಾಗಿ ಸ್ಪಿನ್ ಗೆ ತುಂಬಾ ವರ್ಕೌಟ್ ಆಗುತ್ತೆ. 2 ಫೇಸ್ ಪಿಚ್ ಅಂತ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಈ ಪಿಚ್ ಅಲ್ಲಿ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಕೇವಲ 160 ಮಾತ್ರ ಹೈಯೆಸ್ಟ್ ಸ್ಕೋರು. 160 ಮೇಲೆ 170 ಹೊಡೆದ್ರೆ ಅಂದ್ರೆ ಒಂದ್ ಸೈಡ್ ಮ್ಯಾಚ್ ಆದಾಗ ಆಲ್ಮೋಸ್ಟ್ ಆಲ್ ಫಸ್ಟ್ ಬ್ಯಾಟ್ ಗೆ ವಿನ್ ಆಗ್ಬಹುದು. ಆ ರೀತಿ ಎಲ್ಲ ಚಾನ್ಸಸ್ ಇರುತ್ತೆ. ಗ್ರೌಂಡ್ ಗಳು ಸ್ವಲ್ಪ ದೊಡ್ಡದೇ ಆಗಿರೋ ಕಾರಣ 160 ಹೈಯೆಸ್ಟ್ ಸ್ಕೋರ್ ಆಗಿರುತ್ತೆ. ಈವರೆಗೂ ಕೂಡ 160 ಸ್ಕೋರ್ ಒಂದ್ಸಲ ಮಾತ್ರ ಚೇಂಜಿಂಗ್ ಆಗಿದೆ. ಇನ್ನು ಯಾವುದೇ ಕಾರಣಕ್ಕೂ ಬೇರೆ ಟೈಮ್ ಅಲ್ಲಿ ಚೇಂಜಿಂಗ್ ಆಗಿಲ್ಲ ಈ ಗ್ರೌಂಡ್ ಅಲ್ಲಿ. ಆ ರೀತಿ ಇದೆ. ಇನ್ನ ಮ್ಯಾಚ್ ಬಂದ್ರೆ ಆಲ್ಮೋಸ್ಟ್ ಅಲ್ಲೂ DC ಕೂಡ ಸಖತ್ತಾಗಿ ಬ್ಯಾಟಿಂಗ್ ಲೈನ್ ತುಂಬಾ ಸ್ಟ್ರಾಂಗ್ ಇದೆ. ಅದರಲ್ಲಿ ಓಪನ್ ಆಗಿ ಬರೋ ಶಫಲ್ ವರ್ಮ ಆಗಿರ್ಬೋದು, ಕ್ಯಾಪ್ಟನ್ ಆಗಿರ್ಬೋದು, ತುಂಬಾನೇ ಚೆನ್ನಾಗಿ ಆಡ್ತಾರೆ. ತುಂಬಾ ಎಕ್ಸಲೆಂಟ್ ಬ್ಯಾಟಿಂಗ್ ಲೈನ್ ಅಪ್ ಇದೆ. ಅದೇ ರೀತಿಯಾಗಿ ನಮ್ಮ RCB ತಗೊಂಡಾಗ ರಿಚಯ್ ಘೋಷ್ ಆಗಿರ್ಬೋದು, ಸ್ಮೃತಿ ಮಂದನ್ ಆಗಿರ್ಬೋದು, ಬೌಲರ್ಸ್ ಆಗಿರ್ಬೋದು, ನಮ್ಮ ಆಗಿರ್ಬೋದು, ರಾಧಾ ಆಗಿರ್ಬೋದು, ಪರವಾಗಿಲ್ಲ ಅನ್ಸ್ಕೊಂಡ್ರು ಕೂಡ ಆಲ್ಮೋಸ್ಟ್ ಅಲ್ಲೂ 2 ಈಕ್ವಲ್ ಆಗಿದೆ. ಇಲ್ಲಿ ಮೇನ್ ಆಗಿ ನಮ್ಮ ಬೆಂಗಳೂರಲ್ಲಿ ಸ್ಮೃತಿ ಮಂದನ್ನ ಮತ್ತೆ ಓಪನರ್ಸ್ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಅದೇ ರೀತಿಯಾಗಿ ಶಫಲ್ ವರ್ಮ, ಡಿಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ, ಕೋ ಪ್ಲೇಯರ್ಸ್ ಕೂಡ. ಆದ ಕಾರಣ ತುಂಬಾ ಒಂದು ಬೌಲಿಂಗ್ ತಗೊಂಡಾಗ ನಮ್ಮ ಸ್ಪಿನ್ ಪರವಾಗಿಲ್ಲ ಅನ್ಸ್ಕೊಂಡ್ರು ಅದು ಸ್ವಲ್ಪ ಡೌನ್ ಇದೆ ಅಂತ ಹೇಳ್ಬೋದು DC. ಈ ರೀತಿ ಇದೆ ಒಂದು ಫಿನಾಲೆ ಪಿರಿಯೋ ಮಾತಾಡ್ಬೇಕಾದ್ರೆ ಮಾತಾಡಿದ್ರೆ. ಮತ್ತೆ ನಿಮ್ಮ ಪ್ರಕಾರ ಯಾರು ಗೆಲ್ಬಹುದು, ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ. ಗ್ರೌಂಡ್ ಮಾತ್ರ ದೊಡ್ಡದಿದೆ, 160 ಆವರೇಜ್ ಸ್ಕೋರ್ ಆಗುತ್ತೆ ಫಸ್ಟ್ ಬ್ಯಾಟಿಂಗ್ ಅಲ್ಲಿ. ಅದೇ ರೀತಿಯಾಗಿ ಪಿಚ್ಚು ಸ್ಪಿನ್ನರ್ ಗೆ ಅನುಕೂಲ ಮಾಡಿಕೊಡುತ್ತೆ. ನೋಡೋಣ, ಹಿಸ್ಟ್ರಿ ನೋಡ್ದಾಯ್ತಾರೆ ಡಿಲ್ಲಿ ಗೆಲ್ಬಹುದು ಅಂತೆಲ್ಲ ಅಂತ ಇದಾರೆ ಕೆಲವು ಅನಾಲಿಟಿಕ್ಸ್ ಎಲ್ಲ, ದೊಡ್ಡ ಅನಾಲಿಟಿಕ್ಸ್ ಎಲ್ಲ. ಬಟ್ ನಾವು ಚೇಂಜ್ ಮಾಡೋಣ. ಇವತ್ತು RCB ಗೆಲ್ಲುತ್ತೆ, RCB ಗೆಲ್ಬೇಕು, ಗೆದ್ದೇ ಗೆಲ್ಲುತ್ತೆ ಅಂತೆಲ್ಲ ಹೇಳೋಣ. ಮತ್ತೆ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬೋದು, ಯಾರು ಸ್ಟ್ರಾಂಗ್ ಇದೆ ಅಂತ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.